ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 27/2/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 4/10/1968. ಓಂ ನಮಃ ಶಿವಾಯ. ಬುದ್ಧಿವಂತ ಮಕ್ಕಳೇ, ನೀವು ಅಸುರಿ ಮತದಂತೆ ನಡೆದು ತಂದೆಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೀರಿ. ಭಗವಂತ ತಂದೆ ಹೇಳುತ್ತಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಎಂದು ಹೇಳಲಾಗುತ್ತದೆ. ಮತ್ತೆ ಅವರ ಬಗ್ಗೆಯೇ ಹೇಳುತ್ತಾರೆ, ಇಂಥವರನ್ನು ಓಡಿಸಿಕೊಂಡು ಹೋದರು, ಇದನ್ನು ಮಾಡಿದರು, ಬೆಣ್ಣೆ ಕದ್ದರು, ಎಷ್ಟೊಂದು ವ್ಯರ್ಥ ಮಾತುಗಳನ್ನು ಬರೆದಿದ್ದಾರೆ. ಸಂಗಮ ಯುಗದಲ್ಲಿಯೇ ತಂದೆ ಬಂದು ತಿಳಿಸುತ್ತಾರೆ, ನೀವೇನು ಹೇಳುತ್ತಿದ್ದೀರಿ ಎಂದು. ಓಂ ನಮಃ ಶಿವಾಯ. ಮಕ್ಕಳು ಶಾಂತಿಯಲ್ಲಿ ಕುಳಿತು ಏನು ಯೋಚಿಸುತ್ತಿದ್ದೀರಿ? ತಂದೆ ತಿಳಿಸಿದ್ದಾರೆ, ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತೀರೋ ಅದನ್ನು ನೋಡಿಯೂ ನೋಡದಂತೆ ಇರಬೇಕು. ಮಕ್ಕಳು ತಂದೆಯನ್ನು ನೋಡುತ್ತಾರೆ, ತಂದೆ ಮಕ್ಕಳನ್ನು ನೋಡುತ್ತಾರೆ, ನೋಡಿಯೂ ನೋಡದಂತೆ. ಏಕೆಂದರೆ ನೀವು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಿ. ಆತ್ಮವನ್ನೇ ನೋಡುತ್ತೀರಿ ಹೊರತು ಶರೀರವನ್ನಲ್ಲ. ಆತ್ಮ ತಿಳಿದುಕೊಂಡಿದೆ. ಈಗ ಇಲ್ಲಿಂದ ಹೋಗಬೇಕಾಗಿದೆ. ಶಾಂತಿಧಾಮದ ಮೂಲಕ ಮತ್ತೆ ಸುಖಧಾಮಕ್ಕೆ ಹೋಗಬೇಕಿದೆ. ಈ ಕಣ್ಣುಗಳಿಂದ ನೀವು ಏನೆಲ್ಲ ನೋಡುತ್ತೀರೋ ಇವೆಲ್ಲವೂ ಹಳೆಯ ತಮೋಗುಣಿ ವಸ್ತುಗಳಾಗಿವೆ. ಆತ್ಮವನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಬಾಕಿ ಏನೆಲ್ಲ ನೋಡಲು ಸಿಗುತ್ತದೆಯೋ ಅವೆಲ್ಲವೂ ವಿನಾಶವಾಗಲಿವೆ. ಹೇಗೆ ಹಳೆಯ ಮನೆಯಲ್ಲಿ ಇರುತ್ತೀರಿ ಮತ್ತು ಹೊಸ ಮನೆ ಕಟ್ಟಲು ಶುರು ಮಾಡುತ್ತೀರಿ, ಆಗ ಬುದ್ಧಿಯಲ್ಲಿ ನಡೆಯುತ್ತಾ, ತಿರುಗಾಡುತ್ತಾ, ಊಟ ಮಾಡುತ್ತಾ, ಕುಡಿಯುತ್ತಾ ಇದೇ ನೆನಪಿರುತ್ತದೆ, ನಾವು ಈಗ ಬೇಗ ಹೊಸ ಮನೆಗೆ ಹೋಗುತ್ತೇವೆ ಎಂದು. ಹೊಸ ಮನೆ ತಯಾರಾಗಲು ಬಾಕಿ 5-6 ತಿಂಗಳು ಇದೆ. ಯಾವ ದಿನದಿಂದ ಕಟ್ಟಲು ಶುರು ಮಾಡುತ್ತಾರೋ ಆಗ ಬುದ್ಧಿ ಆ ಮನೆಯ ಕಡೆಗೆ ಹೋಗುತ್ತದೆ. ಈಗ ಹೊಸ ಮನೆಗೆ ಹೋಗಬೇಕಿದೆ. ಅದನ್ನು ಬಾಬಾ ತಯಾರಿಸಿದ್ದಾರೆ. ಈ ಹಳೆಯ ಮನೆ ಸಮಾಪ್ತಿಯಾಗಬೇಕಿದೆ. ಇದು ಬೇಹದ್ದಿನ ವಿಚಾರವಾಗಿದೆ. ನಾವು ಹೊಸ ಪ್ರಪಂಚದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೇವೆ ಎಂದೂ ಸಹ ಹೇಳುತ್ತಾರೆ. ಶಿವ ಬಾಬಾ ಹೇಳುತ್ತಾರೆ, ನಾನು ಕುಳಿತುಕೊಳ್ಳುವುದಿಲ್ಲ. ಆದ್ದರಿಂದ ಇಲ್ಲಿ ಕುಳಿತಿದ್ದರೂ ಬುದ್ಧಿ ಅಲ್ಲಿರುತ್ತದೆ. ಈ ಶರೀರವನ್ನು ನೋಡಿಯೂ ನೋಡದಂತೆ ಇರುತ್ತೀರಿ. ಮಕ್ಕಳಿಗೆ ಗೊತ್ತಿದೆ, ಇದು ಹಳೆಯ ಪ್ರಪಂಚವಾಗಿದೆ. ತಮ್ಮ ಶರೀರ ಸಹಿತ ಇವೆಲ್ಲವೂ ಸಮಾಪ್ತಿಯಾಗಲಿವೆ. ತಂದೆಯೂ ಹೇಳುತ್ತಾರೆ, ಈ ಶರೀರವನ್ನು ಸಾಲವಾಗಿ ತೆಗೆದುಕೊಳ್ಳಬೇಕಿದೆ. ಇವುಗಳು ಹೋಗುತ್ತವೆ, ನಾವು ಶಾಂತಿಧಾಮಕ್ಕೆ ಹೋಗುತ್ತೇವೆ. ಆಗ ಮಕ್ಕಳು ಶಾಂತಿಧಾಮಕ್ಕೆ ಹೋಗುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಶಾಂತಿಧಾಮವನ್ನು ನೆನಪು ಮಾಡಿ, ತಂದೆಯನ್ನು ನೆನಪು ಮಾಡಿ. ತಂದೆಯೇ ಪತಿತ ಪಾವನ ಆಗಿದ್ದಾರೆ. ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುವವರು ಆಗಿದ್ದಾರೆ. ಶ್ರೀಮತ ಕೊಡುತ್ತಾರೆ ಅಲ್ಲವೇ? ಬಲೆ ಇಲ್ಲಿ ಕುಳಿತಿದ್ದರೂ ಬುದ್ಧಿಯಲ್ಲಿ ತಂದೆ ಮತ್ತು ಹೊಸ ಪ್ರಪಂಚದ ನೆನಪಿದೆ. ಹೇಗೆ ಮಕ್ಕಳು ಎಲ್ಲೇ ಇದ್ದರೂ ಬುದ್ಧಿಯಲ್ಲಿ ಇದೇ ನೆನಪಿರುತ್ತದೆ ಮತ್ತು ಬೇರೆಯವರಿಗೂ ಇದನ್ನೇ ತಿಳಿಸುತ್ತಾರೆ, ನಮ್ಮ ಬಾಬಾ ಹೊಸ ಮನೆಯನ್ನು ತಯಾರಿಸುತ್ತಿದ್ದಾರೆ ಎಂದು. ನಿಮಗೂ ಯಾರು ಸಿಗುತ್ತಾರೋ ಅವರಿಗೆ ಇದನ್ನೇ ತಿಳಿಸುತ್ತೀರಿ. ಬಾಬಾ ಹೊಸ ಸೃಷ್ಟಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಹೊಸ ಸೃಷ್ಟಿಯನ್ನು ಸ್ಥಾಪನೆ ಮಾಡಲು ಶ್ರೀಮತ ಕೊಡುತ್ತಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಆಗ ಈ ರೀತಿ ಆಗುತ್ತೀರಿ. ಮಕ್ಕಳಿಗೆ ಗೊತ್ತಿದೆ, ಅವಶ್ಯವಾಗಿ ಈ ಲಕ್ಷ್ಮೀನಾರಾಯಣರು ಹೊಸ ಸೃಷ್ಟಿಯ ಮಾಲೀಕರಾಗಿದ್ದರು. ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ ಎಂಬ ಮಹಿಮೆ ಇವರದ್ದೇ ಗಾಯನ ಮಾಡಲಾಗುತ್ತದೆ. ನೀವು ಮಕ್ಕಳು ಸಹ ಹೀಗೆ ಆಗಬೇಕು. ನೆನಪು ಮಾಡುತ್ತಾ ಮಾಡುತ್ತಾ ಒಂದು ಪಾವನ ಸತೋಗುಣಿಗಳಾಗುತ್ತೀರಿ. ಸತೋಗುಣಿಗಳ ಗುಣಗಳು ಇವಾಗಿವೆ. ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ ಎಂದು ತಿಳಿದುಕೊಂಡಿದ್ದೀರಿ ಅಲ್ಲವೇ? ಬಲೆ ನೀವು ಇಲ್ಲಿ ಕುಳಿತು ಬಾಬನ ಕಡೆ ನೋಡುತ್ತೀರಿ, ಆದರೆ ಈ ಶರೀರ ನೆನಪಿರುವುದಿಲ್ಲ. ಬಲೆ ನೀವು ತಿಳಿದುಕೊಂಡಿದ್ದೀರಿ, ಇದು ಪರಮಾತ್ಮನ ರಥವಾಗಿದೆ. ಆತ್ಮಗಳ ರಥ ಅಂತೂ ಎಲ್ಲವೂ ಆಗಿದೆ. ಆದರೆ ಇದರಲ್ಲಿ ತಂದೆ ಬಂದು ಮಕ್ಕಳಿಗೆ ಟ್ಯೂಷನ್ ಕೊಡುತ್ತಾರೆ. ಬಹಳ ಸಹಜ ಮಾತನ್ನು ತಂದೆ ತಿಳಿಸುತ್ತಾರೆ.
ತಿಳುವಳಿಕೆ ಬಹಳ ನೇರವಾಗಿ ಸಿಗುತ್ತದೆ. ಬಲೆ ಈ ಕಣ್ಣುಗಳಿಂದ ನೋಡುತ್ತೀರಿ, ಆದರೆ ಆತ್ಮಕ್ಕೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ನೀವು ಮಕ್ಕಳು ತ್ರಿನೇತ್ರಿಗಳಾಗಿದ್ದೀರಿ. ಜ್ಞಾನದ ಮೂರನೇ ನೇತ್ರದಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುತ್ತೀರಿ. ಈ ಮೂರನೇ ನೇತ್ರವನ್ನು ತಂದೆಯ ವಿನಃ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಬಾಕಿ ಇವೆಲ್ಲವೂ ಹೊರಗಿನ ನೇತ್ರಗಳಾಗಿವೆ. ಬಲೆ ಎಷ್ಟೇ ದೊಡ್ಡ ದೊಡ್ಡ ಸನ್ಯಾಸಿ, ಪಂಡಿತರು ಇತ್ಯಾದಿ ಇದ್ದಾರೆ, ಆದರೆ ಮೂರನೇ ನೇತ್ರದ ಶಕ್ತಿ ಯಾರಲ್ಲೂ ಇಲ್ಲ. ಈ ಮೂರನೇ ನೇತ್ರವನ್ನು ಕೊಡಲು ಜ್ಞಾನ ಸೂರ್ಯ ತಂದೆಯೇ ಬರಬೇಕಾಗುತ್ತದೆ. ಇದು ಅರ್ಥ ಮಾಡಿಕೊಳ್ಳುವ ಮತ್ತು ತಿಳಿಸುವ ಬಹಳ ಸಹಜ ಮಾತುಗಳಾಗಿವೆ. ಇಲ್ಲಿ ನೀವು ಶಾಂತಿಯಲ್ಲಿ ಕುಳಿತು ತಿಳಿದುಕೊಳ್ಳುತ್ತೀರಿ. ಚಿತ್ರ ಪ್ರದರ್ಶನ ಅಥವಾ ಮ್ಯೂಸಿಯಂನಲ್ಲಿ ಶಾಂತಿ ಇರುವುದಿಲ್ಲ. ಅಲ್ಲಿ ಬಹಳ ಶಬ್ದವಿರುತ್ತದೆ. ಅದಕ್ಕೆ ಸ್ಕೂಲ್ ಎಂದು ಹೇಳಲಾಗುವುದಿಲ್ಲ, ಅದು ಜಾತ್ರೆಯಂತಾಗಿ ಬಿಡುತ್ತದೆ. ಅವರು ಸೆಂಟರ್ನಲ್ಲಿ ಕೋರ್ಸ್ ಮಾಡಲು ಸಮಯ ನೀಡಿದಾಗ ನೀವು ತಿಳಿಸುತ್ತೀರಿ. ಜಾತ್ರೆಯಲ್ಲಿ ಅಷ್ಟೊಂದು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂದ್ರೆ ಜಾತ್ರೆಯಲ್ಲಿ ಎಕ್ಸಿಬಿಷನ್ ಹಾಕಿದಾಗ ಅವ್ರಿಗೆ ಎಷ್ಟು ಹೇಳ್ಬೇಕೋ ಅಷ್ಟು ಹೇಳ್ತೀವಿ. ಅದೇ ಕೋರ್ಸ್ ತಿಳ್ಕೊಳ್ಳಿಕ್ಕೆ ಅಂತ ಸೆಂಟ್ರಿಗೆ ಸಮಯ ಕೊಟ್ಟು ಬಂದ್ರು ಅಂದ್ರೆ ಆಗ ಬಹಳ ಚೆನ್ನಾಗಿ ತಿಳ್ಕೊಳ್ತಾರೆ. ಆದ್ದರಿಂದ ನೀವು ಹೇಳುತ್ತೀರಿ ಏಕಾಂತದಲ್ಲಿ ಬಂದು ತಿಳಿದುಕೊಳ್ಳಿ ಎಂದು. ಓದುವ ಸ್ಕೂಲ್ ಕೂಡ ಯಾವಾಗಲೂ ಪಟ್ಟಣದಿಂದ ಹೊರಗೆ ಇರುತ್ತವೆ. ನೀವು ಮಕ್ಕಳು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಿ, ಅಲ್ಲಿಯೂ ಸ್ಕೂಲ್ ದೂರ ದೂರ ಇರುತ್ತವೆ. ಸತ್ಯಯುಗದಲ್ಲಿ ಸ್ಕೂಲ್ಗೆ ಹೆಲಿಕಾಪ್ಟರ್ನಲ್ಲಿ ಹೋಗಬೇಕಾಗುತ್ತದೆ. ಮಕ್ಕಳು ಆರಂಭದಲ್ಲಿ ಬಹಳಷ್ಟು ಸಾಕ್ಷಾತ್ಕಾರಗಳನ್ನು ಮಾಡಿದ್ದಾರೆ. ಮತ್ತೆ ಯಾರು ಕೊನೆಯಲ್ಲಿ ಇರುತ್ತಾರೋ ಅವರು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಅಲ್ಲಿಯ ಭಾಷೆ ಇತ್ಯಾದಿ ಏನಿರುತ್ತದೆ ಎಂದು ತಿಳಿಸುತ್ತಿದ್ದರು. ಏಕೆಂದರೆ ಯಥಾ ರಾಜಾರಾಣಿ ತಥಾ ಭಾಷೆ ಬದಲಾಗುತ್ತಾ ಹೋಗುತ್ತದೆ. ಮಕ್ಕಳು ಮುಖ್ಯವಾಗಿ ಈ ಮಾತನ್ನು ತಿಳಿದುಕೊಳ್ಳಬೇಕು. ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಲೇಬೇಕು. ಮಕ್ಕಳೇ, ಈಗ ನಿಮಗಾಗಿ ಹೊಸ ಪ್ರಪಂಚ ತಯಾರಾಗುತ್ತಿದೆ. ನಿಮಗೆ ಗೊತ್ತಿದೆ, ಹೊಸ ಪ್ರಪಂಚದಲ್ಲಿ ಯಾವುದೇ ಪತಿತ ಅಥವಾ ಅಸುರಿ ಅವಗುಣಗಳು ಇರುವುದೇ ಇಲ್ಲ. ಅದು ಸರ್ವಗುಣ ಸಂಪನ್ನವಾಗಿದೆ. ಇಲ್ಲಿ ಅವಗುಣಗಳಿವೆ, ಅವರು ಗುಣವಂತರಾಗಿದ್ದಾರೆ. ನಿರ್ಗುಣ ಎಂದರೆ ಯಾವುದೇ ಗುಣ ಇಲ್ಲದಿರುವುದು. ಮೈ ನಿರ್ಗುಣ ಹಾರೆ ಮೇ ಕೋಯಿ ಗುಣ ನಾಹಿ, ಅಂದರೆ ನಾನು ನಿರ್ಗುಣಿಯಾಗಿದ್ದೇನೆ, ನನ್ನಲ್ಲಿ ಯಾವುದೇ ಗುಣವಿಲ್ಲ ಎಂದು ಹೇಳುತ್ತಾರೆ. ನಿರ್ಗುಣ ಬಾಲಕರ ಸಂಸ್ಥೆಯೂ ಇದೆ. ವಾಸ್ತವದಲ್ಲಿ ಬಾಲಕರಿಗೆ ನಿರ್ಗುಣ ಎಂದು ಹೇಳಲು ಸಾಧ್ಯವಿಲ್ಲ. ಅವರು ಇನ್ನೂ ಮಹಾತ್ಮರಾಗಿದ್ದಾರೆ. ಈ ಉಲ್ಟಾ ಹೆಸರನ್ನು ಏಕೆ ಇಟ್ಟಿದ್ದೀರಿ? ಇದರಿಂದ ಮಕ್ಕಳು ನಮ್ಮಲ್ಲಿ ಯಾವುದೇ ಗುಣವಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಎಂದು ಅವರಿಗೆ ತಿಳಿಸುವವರು ಯಾರೂ ಇಲ್ಲ. ತಿಳಿಸುವವರು ಯಾರೂ ಇಲ್ಲ. ನಿಮಗೆ ಗೊತ್ತಿದೆ, ನಾವೆಲ್ಲರೂ ನಿರ್ಗುಣ ಬಾಲಕರಾಗಿದ್ದೆವು. ಅಂದರೆ ನಮ್ಮಲ್ಲಿ ಯಾವುದೇ ಗುಣವಿರಲಿಲ್ಲ. ಮಂದಿರದಲ್ಲಿ ದೇವತೆಗಳ ಮುಂದೆ ಹೋಗಿ ಗಾಯನ ಮಾಡುತ್ತಿದ್ದೆವು. ನಾವು ಪಾಪಾತ್ಮರು, ಕಾಮಿಗಳು, ಕ್ರೋಧಿ, ಲೋಭಿಯಾಗಿದ್ದೇವೆ. ನೀವು ಸರ್ವಗುಣ ಸಂಪನ್ನರಾಗಿದ್ದೀರಿ, ನಾವು ನಿರ್ಗುಣರಾಗಿದ್ದೇವೆ. ಮಕ್ಕಳಲ್ಲಿ ಯಾವುದೇ ವಿಕಾರಗಳು ಇರುವುದೇ ಇಲ್ಲ. ದೊಡ್ಡವರಾದ ಮೇಲೆ ವಿಕಾರಗಳ ಸಂಘದ ದೋಷ ತಗಲುತ್ತದೆ. ಆಗ ಕ್ಯಾರೆಕ್ಟರ್ ಕೆಡುತ್ತಾ ಹೋಗುತ್ತದೆ. ಅಂದರೆ ಮಕ್ಕಳ ನಡತೆ ಕೂಡ ಕೆಟ್ಟು ಹೋಗುತ್ತದೆ. ಅವಗುಣಗಳು ಬರುತ್ತವೆ. ಆರಂಭದಲ್ಲಿಯೇ ಗುಣಗಳು ಕೆಟ್ಟು ಹೋಗುತ್ತದೆ. ಕೆಟ್ಟ ಗುಣವುಳ್ಳವರು ಒಳ್ಳೆಯ ಗುಣವುಳ್ಳವರ ಮುಂದೆ ತಲೆಬಾಗುತ್ತಾರೆ. ಏಕೆಂದರೆ ಅವರು ಪಾವನರಾಗಿದ್ದಾರೆ, ತಾವೇ ಪತಿತರಾಗಿದ್ದಾರೆ. ಪವಿತ್ರತೆ ಮತ್ತು ಅಪವಿತ್ರತೆಯಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ. ಪವಿತ್ರತೆಯ ಗುರುತು ಕೂಡ ಡಬಲ್ ಕಿರೀಟಧಾರಿಯಾಗಿದೆ. ಅಲ್ಲಿ ಆ ರೀತಿ ಲೈಟ್ನ ಕಿರೀಟ ಇರುವುದೇ ಇಲ್ಲ, ನೋಡಲು ಸಿಗುವುದಿಲ್ಲ. ಇದು ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ. ಲೈಟ್ ಅನ್ನು ಪವಿತ್ರತೆ ಎಂದು ಹೇಳಲಾಗುತ್ತದೆ. ಕಿರೀಟವನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ, ಇವರು ಪವಿತ್ರತೆಯಲ್ಲಿದ್ದಾರೆ. ಅಪವಿತ್ರತೆ ಉಳ್ಳವರಿಗೂ ಕಿರೀಟವಿದೆ. ಆದರೆ ಕಲಿಯುಗದಲ್ಲಿ ಪವಿತ್ರತೆಯ ಕಿರೀಟ ಸತ್ಯಯುಗದಲ್ಲಿ ಇರುತ್ತದೆ. ಅಪವಿತ್ರತೆಯ ಕಿರೀಟ ದ್ವಾಪರ ಯುಗದಿಂದ ಶುರುವಾಗುತ್ತದೆ. ಫಸ್ಟ್
ಪವಿತ್ರತೆಯಾಗಿದೆ. ಆದ್ದರಿಂದ ಭಗವಂತನನ್ನು ಕರೆಯುತ್ತಾರೆ, ಹೇ ಪತಿತ ಪಾವನ, ನೀವು ಬನ್ನಿರಿ, ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿರಿ, ನಾವು ಪತಿತರಾಗಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ಅಲ್ಲವೇ? ಹಾಗಾದರೆ ಪತಿತರು ರಾಮರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡುತ್ತಾರೆ? ಗಾಂಧೀಜಿ ಕೂಡ ಹಾಡುತ್ತಿದ್ದರು ಅಲ್ಲವೇ? ಪತಿತ ಪಾವನ ಸೀತಾರಾಮ್. ಇದಕ್ಕೆ ತಪ್ಪು ತಿಳುವಳಿಕೆ ಎಂದು ಹೇಳಲಾಗುತ್ತದೆ. ಏನು ಅರ್ಥ ಮಾಡಿಕೊಳ್ಳುವುದಿಲ್ಲ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಸಮಯದವರೆಗೆ ನಡೆಯುತ್ತದೆ? ರಾವಣನ ರಾಜ್ಯದಲ್ಲಿ ಏನೆಲ್ಲ ಇದೆಯೋ ಅದು ಅನಾದಿಯಿಂದ ನಡೆದುಕೊಂಡು ಬರುತ್ತಿದೆ ಎಂದು ತಿಳಿದುಕೊಳ್ಳುತ್ತಾರೆ. ತಂದೆಯೇ ಬಂದು ಎಲ್ಲರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ದೂರ ಮಾಡುತ್ತಾರೆ. ಈಗ ನೀವು ಮಕ್ಕಳಲ್ಲಿ ತಪ್ಪು ತಿಳುವಳಿಕೆ ಎಲ್ಲಿಂದ ಬಂತು? ಶಾಸ್ತ್ರಗಳಿಂದ. ಯಾರು ಶಾಸ್ತ್ರ ಇತ್ಯಾದಿಗಳನ್ನು ಓದುತ್ತಾರೆಯೋ ಅವರೇ ತಪ್ಪು ತಿಳುವಳಿಕೆಯ ಮಾತುಗಳನ್ನು ತಿಳಿಸುತ್ತಾರೆ. ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳುವುದು ಮತ್ತು ಅವರ ಬಾಯಿಂದನೇ ಹೇಳುತ್ತಾರೆ, ಪರಮಾತ್ಮ ಕಚ್ಚಾವತಾರ, ಮಚ್ಚಾವತಾರ, ಕಲ್ಲು ಮಣ್ಣು ಎಲ್ಲದರಲ್ಲೂ ಪರಮಾತ್ಮ ಇದ್ದಾರೆ ಎಂದು. ಸರ್ವವ್ಯಾಪಿ ಅಂತ ಒಂದು ಕಡೆಗೆ ಹೇಳ್ತಾರೆ, ಮತ್ತೆ ಅವತಾರಗಳನ್ನ ತಗೊಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇದು ಎಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಗೀತೆಯ ಭಗವಂತ ಶ್ರೀಕೃಷ್ಣನಾಗಿದ್ದಾನೆ, ಇದು ಸಹ ಎಷ್ಟೊಂದು ತಪ್ಪು ತಿಳುವಳಿಕೆಯಾಗಿದೆ. ಭಕ್ತಿ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಏನೆಲ್ಲ ತಿಳಿಸುತ್ತಾರೋ ಅದೆಲ್ಲವೂ ತಪ್ಪು. ಸರಿ ಎಂದು ಒಬ್ಬ ತಂದೆಗೆ ಹೇಳಲಾಗುತ್ತದೆ, ಆ ತಂದೆಯೇ ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ. ರಾವಣನ ಮೂಲಕ ಪಾಪಾತ್ಮ ಆಗುತ್ತಾರೆ. ದ್ವಾಪರ ಯುಗದಿಂದ ಬುದ್ಧಿಹೀನರಾಗಿದ್ದೀರಿ ಎಂದು ನೀವೀಗ ತಿಳಿದುಕೊಂಡಿದ್ದೀರಿ. ಒಂದು ವೇಳೆ ಯಾರಾದರೂ ಸಂಪೂರ್ಣ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದಿದ್ದರೆ ತಡವಾಗಿ ಬಂದಿದ್ದಾರೆ ಎಂದು ತಿಳಿದುಕೊಳ್ಳಲಾಗುತ್ತದೆ. ಮತ್ತೆ ತಡವಾಗಿಯೇ ಬರುತ್ತಾರೆ. ತಂದೆ ಏನನ್ನು ತಿಳಿಸುತ್ತಾರೋ ಎಲ್ಲರೂ ಏಕರಸವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಆರಂಭದಿಂದಲೇ ಪಾತ್ರ ಅಭಿನಯಿಸಲು ಬಂದಿದ್ದೀರಿ. ಮತ್ತೆ ನೀವೇ ಮೊದಲು ಪಾತ್ರ ಅಭಿನಯಿಸಬೇಕು. ನಂತರ ಬರುವ ಧರ್ಮದವರು ಎಲ್ಲರೂ ನಂತರವೇ ಬರುತ್ತಾರೆ. ಈ ಮಾತುಗಳನ್ನು ಮಧುರಾತಿ ಮಧುರ ಮಕ್ಕಳೇ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವೇ ತಿಳಿದುಕೊಂಡಿದ್ದೀರಿ. ಇದು ಬೇಹದ್ದಿನ ಶಿಕ್ಷಣ ಆಗಿದೆ. ಇದನ್ನು ಬೇಹದ್ದಿನ ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ತಂದೆಯು ಎಷ್ಟೊಂದು ಯುಕ್ತಿಯಿಂದ ತಿಳಿಸುತ್ತಾರೆ. ಯಾರು ನಂಬರ್ 1 ಪುಣ್ಯಾತ್ಮ ಅಂದರೆ ಪವಿತ್ರ ಆತ್ಮ ಆಗಿದ್ದಾರೋ ಅವರೇ ಈಗ ಸಂಪೂರ್ಣ ಅಪವಿತ್ರ ಆತ್ಮ ಆಗಿದ್ದಾರೆ. ನಾನು ಇವರಲ್ಲಿ ಏಕೆ ಪ್ರವೇಶ ಮಾಡುತ್ತೇನೆ ಎಂದು ತಂದೆ ಸಿದ್ಧ ಮಾಡಿ ತಿಳಿಸುತ್ತಾರೆ. ಏಕೆಂದರೆ ಇವರೇ ಮತ್ತೆ ನಂಬರ್ 1 ಅಲ್ಲಿ ಹೋಗಬೇಕಿದೆ. ಮತ್ತೆ ನೀವು ನಂಬರ್ ವಾರ್ ಬರುತ್ತೀರಿ. ಯಾರು ಎಷ್ಟು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೋ ಅಷ್ಟು ಸತ್ಯಯುಗದಲ್ಲಿ ಬರುತ್ತಾರೆ. ಯಾವಾಗ ಮನೆಯ ಹತ್ತಿರ ಬರುತ್ತೀರೋ ಆಗ ಖುಷಿಯಾಗುತ್ತದೆ. ಸ್ವರ್ಗದ ಅರಮನೆಗಳು ಕಾಣಿಸುತ್ತವೆ. ಯಾರು ಎಷ್ಟು ಪುರುಷಾರ್ಥ ಮಾಡಿದ್ದಾರೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಇಲ್ಲಿಯೇ ಗೊತ್ತಾಗಬೇಕು. ಬಲೆ ಈ ಶಿಕ್ಷಣ ಭವಿಷ್ಯಕ್ಕಾಗಿ ಇದೆ, ಆದರೆ ಕೊನೆಯಲ್ಲಿ ಬಹಳಷ್ಟು ಜನರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಆಗ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆದರೆ ಪಶ್ಚಾತ್ತಾಪ ಪಡುವುದರಿಂದ ಪಾಸ್ ಆಗುವುದಿಲ್ಲ ಅಲ್ಲವೇ? ನಾವು ಸರಿಯಾಗಿ ಓದಲಿಲ್ಲ ಎಂದು ಪಶ್ಚಾತ್ತಾಪ ಪಡುತ್ತಾರೆ. ಇದು ಬಹಳ ಶ್ರೇಷ್ಠ ಶಿಕ್ಷಣ ಆಗಿದೆ. ಇದರಲ್ಲಿ ಸಂಪೂರ್ಣ ಗಮನ ಕೊಡಬೇಕು. ವ್ಯರ್ಥ ಮಾತುಗಳಲ್ಲಿ ಯಾವುದೇ ಲಾಭವಿಲ್ಲ. ಈ ಎಲ್ಲಾ ಜ್ಞಾನವನ್ನು ನೀವು ಇಲ್ಲಿ ಕುಳಿತು ಓದುತ್ತೀರಿ. ಈ ರಥ ಅವರದ್ದಾಗಿದೆ ಅಲ್ಲವೇ? ಇಬ್ಬರು ಒಟ್ಟಿಗೆ ಕುಳಿತಿದ್ದಾರೆ. ನಮ್ಮಲ್ಲಿ ಶಿವ ಬಾಬಾರವರ ಪ್ರವೇಶತೆ ಇದೆ ಎಂದು ಇವರು ತಿಳಿದುಕೊಳ್ಳುತ್ತಾರೆ. ಅವರು ಈ ತಂದೆಯ ಮೇಲೆ ಕುಳಿತಿದ್ದಾರೆ. ಇದರಲ್ಲಿ ಬೇರೆ ಯಾವುದೇ ವಿಚಾರ ಬರುವುದಿಲ್ಲ ಅಲ್ಲವೇ? ಮೇಲಿಂದ ಕುಳಿತು ಹೇಗೆ ಓದಿಸುತ್ತಾರೆ ಅಂದ್ರೆ ಶಿವಬಾಬಾ ಪರಂಧಾಮದಲ್ಲೇ ಕುತ್ಕೊಂಡು ಓದಿಸ್ಲಿಕ್ಕೆ ಹೇಗೆ ಸಾಧ್ಯ? ಜ್ಞಾನ ಹೇಳಲು ಬಾಯಿ ಬೇಕು ಅಲ್ಲವೇ? ಇಲ್ಲದಿದ್ದರೆ ಬಾಯಿಂದ ಯಾವ ಅಮೃತಧಾರೆಯನ್ನು ತೆಗೆದುಕೊಳ್ಳುತ್ತೀರೋ ಅದು ಏನಾಗಿದೆ? ಅಮೃತವನ್ನು ಬಿಟ್ಟು ವಿಷವನ್ನೇಕೆ ಕುಡಿಯುತ್ತೀರಿ ಎಂಬ ಗಾಯನವೂ ಇದೆ. ನೀವು ಅಮೃತ ಕುಡಿಯುವುದರಿಂದ ದೇವತೆಗಳಾಗುತ್ತೀರಿ, ವಿಷವನ್ನು ಬಿಡಿಸಲಾಗುತ್ತದೆ. ತಂದೆ ಹೇಳುತ್ತಾರೆ,
ಇದು ಶಿಕ್ಷಣ ಆಗಿದೆ, ಅಮೃತ ಕುಡಿಯುವ ವಸ್ತುವಲ್ಲ. ಈ ಶಿಕ್ಷಣದ ಮಹಿಮೆ ಮಾಡಲಾಗುತ್ತದೆ. ಅಮೃತ ಕುಡಿಯಲು ಮನುಷ್ಯರು ಎಷ್ಟೊಂದು ದೂರದವರೆಗೆ ಹೋಗುತ್ತಾರೆ, ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದರಿಂದ ಸಿದ್ಧವಾಗುತ್ತದೆ, ತಂದೆ ಅವಶ್ಯವಾಗಿ ಯಾರಲ್ಲಾದರೂ ಪ್ರವೇಶ ಮಾಡಿ ಜ್ಞಾನವನ್ನು ತಿಳಿಸುತ್ತಾರೆ. ಬಾಯಿ ರೂಪದ ಅವಯವಗಳಿಲ್ಲದೆ ಹೇಗೆ ಮಾತನಾಡುತ್ತಾರೆ? ಅಂದರೆ ಶರೀರದ ಕರ್ಮೇಂದ್ರಿಯಗಳಿಲ್ಲದೆ ಬಾಬಾ ಹೇಗೆ ಮಾತನಾಡುತ್ತಾರೆ? ತಂದೆ ಸ್ಪಷ್ಟ ಮಾಡಿ ತಿಳಿಸುತ್ತಾರೆ, ತಂದೆಯ ಈ ರಥವೇ ಬ್ರಹ್ಮನ ರಥವೇ ನಿಗದಿಯಾಗಿದೆ. ಪ್ರತಿ 5,000 ವರ್ಷದ ನಂತರ ನಾನು ಇವರಲ್ಲಿ ಪ್ರವೇಶ ಮಾಡಿ ನಿಮಗೆ ಓದಿಸುತ್ತೇನೆ. ಪ್ರತಿಯೊಂದು ಆತ್ಮಕ್ಕೆ ತನ್ನದೇ ಆದ ರಥ ಅಥವಾ ಸಿಂಹಾಸನ ಇದೆ. ಇದಕ್ಕೆ ಅಕಾಲ ಸಿಂಹಾಸನ ಎಂದು ಹೇಳುತ್ತಾರೆ. ಅಕಾಲ್ ಎಂದರೆ ಯಾರನ್ನು ಕಾಲ ತಿನ್ನಲು ಸಾಧ್ಯವಿಲ್ಲವೋ ಅವರನ್ನು ಅಕಾಲ್ ಎಂದು ಕರೆಯುತ್ತಾರೆ. ಅವರ ಈ ಚೈತನ್ಯ ಸಿಂಹಾಸನವಾಗಿದೆ. ಆತ್ಮವನ್ನು ಕಾಲ ತಿನ್ನಲು ಸಾಧ್ಯವಿಲ್ಲ. ಅಲ್ಲಿ ಒಂದು ಸಿಂಹಾಸನವನ್ನು ಮಾಡಿಟ್ಟಿದ್ದಾರೆ. ಅದಕ್ಕೆ ಅಕಾಲ ತಖ್ತ್, ಅಕಾಲ ಸಿಂಹಾಸನ ಎಂದು ಹೆಸರಿಟ್ಟಿದ್ದಾರೆ. ಅಕಾಲ್ ಭೋಗ ಎಂದು ಹೇಳುತ್ತಾರೆ. ಮತ್ತೆ ಅವರು ತಮ್ಮ ಹೆಸರನ್ನು ಅಕಾಲಿ ಎಂದು ಇಟ್ಟುಕೊಳ್ಳುತ್ತಾರೆ. ವಾಸ್ತವದಲ್ಲಿ ಅಕಾಲ್ ಆಗಿರುವುದು ಆತ್ಮವೇ ಆಗಿದೆ. ಅದನ್ನು ಕಾಲ ಎಂದಿಗೂ ತಿನ್ನುವುದಿಲ್ಲ. ಅಂದ್ರೆ ಆತ್ಮನನ್ನ ಕಾಲ ಎಂದಿಗೂ ತಿನ್ನುವುದಿಲ್ಲ. ಅವರು ತಮ್ಮನ್ನು ಅಕಾಲಿ ಎಂದು ಕರೆದುಕೊಳ್ಳುತ್ತಾರೆ. ಅಕಾಲ್ ಅಂತೂ ಎಲ್ಲ ಆತ್ಮಗಳಾಗಿವೆ. ಈ ಶಬ್ದ ಬಹಳ ಚೆನ್ನಾಗಿದೆ, ಆದರೆ ಅರ್ಥವನ್ನು ತಿಳಿದುಕೊಳ್ಳಬೇಕು ಅಲ್ಲವೇ? ತಂದೆ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಮಾತುಗಳನ್ನು ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಎಚ್ಚರಿಕೆಯಿಂದಿರಿ. ನಿಮ್ಮ ಬುದ್ಧಿಯೋಗ ಸದಾ ತಮ್ಮ ಮಧುರ ಮನೆಯೊಂದಿಗಿರಲಿ. ಮಧುರ ಮನೆ ಪರಮಧಾಮ ಆಗಿದೆ ಅಲ್ಲವೇ? ಮಧುರ ಬಾದಶಾಹಿ ಕೂಡ ಇದೆ. ನಾವು ಕಲ್ಪಕಲ್ಪವೂ ಬರುತ್ತೇವೆ ಎಂದು ನಿಮಗೂ ಗೊತ್ತಿದೆ. ಬಾಬನ ಬಳಿ ಏಕೆ ಬರುತ್ತೀರಿ? ಆಸ್ತಿ ಪಡೆದುಕೊಳ್ಳಲು. ಏಕೆಂದರೆ ಕೇಳಿದ್ದೀರಿ ಅಲ್ಲವೇ, ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾರೆ. ಅದರಲ್ಲಿ ಬಹಳಷ್ಟು ಬರೆಯಲಾಗಿದೆ. ಈಗ ನೀವೇನು ಮಾಡುತ್ತಿದ್ದೀರಿ? ಅಂಬಿಗ ಮುಳುಗಿದವರನ್ನು ಪಾರು ಮಾಡುತ್ತಾರೆ ಅಲ್ಲವೇ? ಇದು ಸಹ ಭಕ್ತಿ ಮಾರ್ಗದ ಗಾಯನವಾಗಿದೆ. ಇದರ ಅರ್ಥವನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ಶಾಂತಿಧಾಮ ಮತ್ತು ಸುಖಧಾಮವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ. ಏಕೆಂದರೆ ಶಾಸ್ತ್ರಗಳಲ್ಲಿ ಬಹಳಷ್ಟು ದಂತಕಥೆಗಳಿವೆ. ನೀವು ಅಸುರಿ ಮತದಂತೆ ನಡೆದು ಶಾಂತಿಧಾಮ ಸುಖಧಾಮವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೀರಿ. ಭಗವಂತ ತಂದೆ ಹೇಳುತ್ತಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಎಂದು ಗಾಯನ ಮಾಡಲಾಗುತ್ತದೆ. ಮತ್ತು ಅವರ ಬಗ್ಗೆಯೇ ಹೇಳುತ್ತಾರೆ, ಶ್ರೀಕೃಷ್ಣ ಇಂಥವರನ್ನು ಓಡಿಸಿಕೊಂಡು ಹೋದ, ಬೆಣ್ಣೆ ಕದ್ದ, ಸೀರೆ ಕದ್ದ, ಇದನ್ನು ಮಾಡಿದ. ಎಷ್ಟೊಂದು ವ್ಯರ್ಥ ಮಾತುಗಳನ್ನು ಬರೆದಿದ್ದಾರೆ. ಸಂಗಮ ಯುಗದಲ್ಲಿಯೇ ತಂದೆ ಬಂದು ತಿಳಿಸುತ್ತಾರೆ, ನೀವೇನು ಹೇಳುತ್ತಿದ್ದೀರಿ ಎಂದು. 8ನೇ ಗರ್ಭ ಮತ್ತೆ ಎಲ್ಲಿಂದ ಬಂತು? ಅದು ಮತ್ತೆ ಸರಿ ನಂಬರ್ ವಾರ್ ಗರ್ಭವಾಯಿತು. ಇಲ್ಲಿ ಗರ್ಭದಿಂದ ಒಟ್ಟಿಗೆ 6-8 ಮಕ್ಕಳು ಹುಟ್ಟುತ್ತಾರೆ. ಪತ್ರಿಕೆಯಲ್ಲಿಯೂ ಸಮಾಚಾರ ಬಂದಿತ್ತು. 4 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು, 6 ಮಕ್ಕಳು ಒಟ್ಟಿಗೆ ಜನ್ಮ ಪಡೆದುಕೊಂಡರು. ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ಒಬ್ಬ ಮಗ ಒಬ್ಬ ಮಗಳು ಎನ್ನುವ ಕಾಯ್ದೆ ಇದೆ. ಅವರು ಯೋಗ ಬಲದಿಂದ ಹುಟ್ಟುತ್ತಾರೆ. ಅಲ್ಲಿ ರಾವಣನಿಲ್ಲ, ಕ್ರಿಮಿನಲ್ ದೃಷ್ಟಿ ಇರುವುದೇ ಇಲ್ಲ. ರಾವಣ ಬಂದ ಮೇಲೆಯೇ ಕ್ರಿಮಿನಲ್ ದೃಷ್ಟಿ ಶುರುವಾಗುತ್ತದೆ. ಸಹೋದರ ಸಹೋದರಿ ಎಂದು ತಿಳಿದುಕೊಳ್ಳುವುದರಿಂದಲೂ ಕ್ರಿಮಿನಲ್ ದೃಷ್ಟಿ ಹೋಗುವುದಿಲ್ಲ. ಕಾಮ ಮಹಾಶತ್ರುವಾಗಿದೆ ಅಲ್ಲವೇ? ನಮ್ಮ ರಾಜ್ಯದಲ್ಲಿ ಅಂದರೆ ಸ್ವರ್ಗದಲ್ಲಿ ಇದ್ಯಾವುದೂ ಇರುವುದಿಲ್ಲ ಎಂದು ನೀವೀಗ ತಿಳಿದುಕೊಂಡಿದ್ದೀರಿ. ನಾವು ಸಂಪೂರ್ಣ ಪವಿತ್ರರಾಗಿದ್ದೆವು. ಅಲ್ಲಿ ಆಯಸ್ಸು ಕೂಡ ಹೆಚ್ಚಿರುತ್ತದೆ. 150 ವರ್ಷ ಆಯಸ್ಸು ಇರುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಯೋಗವನ್ನು ಸಂಪಾದನೆ ಮಾಡಿದ್ದೀರಿ. ಆದ್ದರಿಂದ ಆ ಆಸ್ತಿಯನ್ನು ಪಡೆದುಕೊಂಡಿದ್ದೀರಿ. ಆದ್ದರಿಂದ ತಂದೆ ಮತ್ತೆ ಹೇಳುತ್ತಾರೆ, ಬುದ್ಧಿಯಲ್ಲಿ ಇದನ್ನು ನೆನಪಿಟ್ಟುಕೊಳ್ಳಿ. ನಾವು ಆತ್ಮ ಆಗಿದ್ದೇವೆ. ಈಗ ವಾಪಸ್ ಮನೆಗೆ ಹೋಗಬೇಕಿದೆ. ಇದು 5,000 ವರ್ಷಗಳ ಚಕ್ರವಾಗಿದೆ. ಮಧ್ಯದಲ್ಲಿ ಯಾರಿಗೂ ವಾಪಸ್ ಹೋಗಲು ಸಾಧ್ಯವಿಲ್ಲ.
ಯಾರು ಮೋಕ್ಷವನ್ನೂ ಪಡೆಯುವುದಿಲ್ಲ. ಇದು ಮಾಡಲ್ಪಟ್ಟ ಡ್ರಾಮಾದ ಚಕ್ರವಾಗಿದೆ ಅಲ್ಲವೇ? ಇದರಿಂದ ಯಾರೂ ಹೊರಬರಲು ಸಾಧ್ಯವಿಲ್ಲ. ಆ ಸನ್ಯಾಸಿ ಬ್ರಹ್ಮಜ್ಞಾನಿಗಳು, ತತ್ವಜ್ಞಾನಿಗಳು ತತ್ವ ಮತ್ತು ಬ್ರಹ್ಮವನ್ನೇ ಈಶ್ವರ ಎಂದು ಹೇಳುತ್ತಾರೆ. ಎಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಂದು ತಪ್ಪು ತಿಳುವಳಿಕೆಯ ಕಾರಣ ಅವರು ಎಂದಿಗೂ ಪುಣ್ಯಾತ್ಮರಾಗಲು ಸಾಧ್ಯವಿಲ್ಲ. ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾರೆ, ಆದರೆ ಬ್ರಹ್ಮಾಂಡ ನಮ್ಮ ಆತ್ಮಗಳ ಮನೆಯಾಗಿದೆ. ಮನೆಯನ್ನು ನೆನಪು ಮಾಡುವುದರಿಂದ ಪಾಪಗಳು ಕಟ್ಟಾಗುವುದಿಲ್ಲ. ಸತೋಗುಣಿಗಳಾಗಲು ಸಾಧ್ಯವಿಲ್ಲ. ಆಗ ವಾಪಸ್ ಹೋಗಬಹುದು? ಅದೂ ಇಲ್ಲ. ಇದು ವಿಸ್ತಾರವಾದ ಮಾತುಗಳಾಗಿವೆ. ಬಾಕಿ ಸೆಕೆಂಡಿನ ಮಾತಾಗಿದೆ. ತಂದೆಯನ್ನು ನೆನಪು ಮಾಡಿ, ಆಗ ತಂದೆಯ ಆಸ್ತಿ ಇದ್ದೇ ಇದೆ. ತಂದೆಯೇ ಸ್ವರ್ಗ, ಹೊಸ ಪ್ರಪಂಚವನ್ನು ರಚಿಸುತ್ತಾರೆ. ರಚಯಿತ ಬೇಕಲ್ಲವೇ? ಹೊಸ ಪ್ರಪಂಚವನ್ನು ತಂದೆ ರಚನೆ ಮಾಡುತ್ತಾರೆ. ಅದು ಸ್ವರ್ಗವೇ ಆಗಿದೆ. ನಾವೇ ಆಗಿದ್ದೆವು ಎಂದು ಈಗ ನಿಮಗೆ ಗೊತ್ತಿದೆ. ಮತ್ತೆ ಈಗ ಆಗುತ್ತೇವೆ. ಈ ಚಕ್ರದ ರಹಸ್ಯವನ್ನು ತಿಳಿಸಲಾಗುತ್ತದೆ. ಭಾರತದ ಮೇಲೆಯೇ ಆಟ ರಚನೆಯಾಗಿದೆ. ಭಾರತವೇ ಅವಿನಾಶಿ ಖಂಡವಾಗಿದೆ ಮತ್ತು ಅತಿ ದೊಡ್ಡ ತೀರ್ಥಕ್ಷೇತ್ರವಾಗಿದೆ. ಏಕೆಂದರೆ ಸ್ವರ್ಗವನ್ನಾಗಿ ಮಾಡುವಂತಹ ತಂದೆಯೇ ಬಂದು ಎಲ್ಲರ ಸದ್ಗತಿ ಮಾಡುತ್ತಾರೆ. ಆದ್ದರಿಂದ ಇದಕ್ಕೆ ಅತ್ಯಂತ ಶ್ರೇಷ್ಠ ತೀರ್ಥಕ್ಷೇತ್ರ ಎಂದು ಹೇಳಲಾಗುತ್ತದೆ. ಮತ್ತೆ ಭಾರತವೇ ಸ್ವರ್ಗವಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ತಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ವಿಶ್ವದ ಭಾಗ್ಯವಿಧಾತ ಭವ. ಭಾಗ್ಯದ ಆಧಾರ ತ್ಯಾಗವಾಗಿದೆ. ತ್ಯಾಗದಿಂದಲೇ ಭಾಗ್ಯ ತಯಾರಾಗುತ್ತದೆ. ತ್ಯಾಗಿ ಮಕ್ಕಳೇ ಭಾಗ್ಯವಿಧಾತ ಆಗಲು ಸಾಧ್ಯ. ಅಲ್ಪಕಾಲದ ಹೆಸರು ಮತ್ತು ಗೌರವದಿಂದ ಪ್ರತ್ಯೇಕವಾಗಿರಿ. ಆಗ ಸದಾ ಕಾಲಕ್ಕಾಗಿ ಎಲ್ಲರಿಗೂ ಪ್ರಿಯರಾಗುತ್ತೀರಿ. ಇಚ್ಛಾ ಮಾತ್ರಂ ಅವಿದ್ಯ ಆಗಿರಿ. ಎಂದಿಗೂ ಕೇಳುವವರಾಗಬೇಡಿರಿ. ಹೆಸರು ಮತ್ತು ಗೌರವದ ಭಿಕ್ಷುಕತನದ ಅಂಶ ಮಾತ್ರವನ್ನೂ ತ್ಯಾಗ ಮಾಡಿ. ಆಗ ವಿಶ್ವದ ಭಾಗ್ಯವಿಧಾತ ಆಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.